Bappa Moria. Ganapati Bappa Moria. Ganapati Bappa Moria. Ganapati Bappa Moria. ಬ್ರೇಕ್ ಆದ್ಮೇಲೆ ಮತ್ತೆ ಪುಟಾಣಿ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಪುಟ್ಟ ಮಕ್ಕಳಿದ್ದಾರೆ. ಗಣೇಶನ ಬಗ್ಗೆ ಅವರಿಗಿರುವಂತಹ ಅಭಿಪ್ರಾಯಗಳು ಹಾಗೆಯೇ ಅವರ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡ್ಕೊಂಡ್ ಬರೋಣ. ಸರಿ, ನಾವು ಗಣೇಶನ ತಲೆ ಹೆಂಗೆ ಬಂತು ಅಂತ ತಿಳ್ಕೊಂಡ್ವಿ, ಕರಿಮುಖ ಹೆಂಗೆ ಬಂತು ಅಂತ ತಿಳ್ಕೊಂಡ್ವಿ ಅಲ್ವಾ. ಗಣೇಶ ಹೆಂಗೆ ಹುಟ್ಟದ ಗೊತ್ತಾ ನಿಮ್ಗೆ? ಯಾರಿಗಾದ್ರು ನಿನಗೆ ಗೊತ್ತಾ? ಓಕೆ, ಹೇಳ್ತಾಳಂತೆ ಸಾನಿಕಾ. ಓಕೆ, ಅದು ಅವ್ರ ಅಮ್ಮ ಒಂದು ದಿವಸ ಸ್ನಾನ ಮಾಡಿ ಆಚೆ ಬಂದು ಗಣೇಶನ್ನ ಅವಳು ಆಯಿಲು ಟರ್ಮರಿಕ್ಕು ಎಲ್ಲ ಹಚ್ಕೊಂಡು ಆದಮೇಲೆ ಅವನ್ನ ಮಣ್ಣು ತೊಗೊಂಬಿಟ್ಟು ಉಫ್ ಅಂತ ಮಾಡಿ ಅದ್ಮೇಲೆ ಹಿಂಗೆ ಮಗುನ ತರಿಸ್ಬಿಟ್ಟು ಹಾಗೆ ದೊಡ್ಡನ್ ಮಾಡಿ ಜೀವ ಕೊಟ್ಲು. ಓಕೆ, ಹೌದಾ ಸಾನಿಕಾ ಸರಿ ಇದೆಯಾ? ನಾನು ಹೇಳಲಾ? ಒಂದು ಸ್ವಲ್ಪ ಕರೆಕ್ಟ್ ಮಾಡಿ ಹೇಳಲಾ? ಪಾರ್ವತಿ ಒಂದಿನ ಸ್ನಾನಕ್ಕೆ ಹೋಗಬೇಕಾಗಿರುತ್ತೆ. ಆದರೆ ಯಾರು ಕಾಯೋರು ಇರೋದಿಲ್ಲ, ಆ ಬಾಗಿಲು ಕಾಯೋದಕ್ಕೆ ಯಾರೂ ಇರೋದಿಲ್ಲ. ನದಿಗೆ ಹೋಗಿರ್ತಾರೆ. ಆಗೇನು ಮಾಡ್ತಾರೆ, ತನ್ನ ಮೈನಲ್ಲಿ ಬೆವರು ಬರುತ್ತಲ್ಲ, ಕೊಳೆ ಬರುತ್ತಲ್ಲ, ಅದರಿಂದ ಒಂದು ಪುಟಾಣಿ ಮೂರ್ತಿನ ಮಾಡಿ ಅದಕ್ಕೆ ಜೀವ ಕೊಟ್ಟು ಅದನ್ನು ಬಾಗಿಲಲ್ಲಿ ನಿಂತ್ಕೋ, ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ, ಯಾರನ್ನೂ ಒಳಗಡೆ ಬಿಡಬೇಡ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋಗ್ತಾಳೆ ಪಾರ್ವತಿ. ಆಗ ಗಣೇಶ ಹಿಂಗೆ ಸೃಷ್ಟಿ ಆಗ್ತಾನೆ. ಪಾರ್ವತಿಯ ಮೈನ ಕೊಳೆಯಿಂದ ಗಣೇಶ ಸೃಷ್ಟಿ ಆಗ್ತಾನೆ. ಓಕೆನಾ? ಈಗ ಕರೆಕ್ಟ್ ಇತ್ತಲ್ವಾ? ನೀನು ಹೇಳಿದ್ದು ಸರಿ, ಸ್ವಲ್ಪ ಕರೆಕ್ಟ್ ಮಾಡಿದೆ ಅಷ್ಟೇ. ಓಕೆ, ಗಣೇಶನ್ಗೆ ಹೊಟ್ಟೆ ದೊಡ್ಡದಿದೆಯಲ್ಲ, ಯಾಕೆ ಗೊತ್ತಾ? ಓ, ಎಷ್ಟೊಂದು ಜನರಿಗೆ ಗೊತ್ತು ನೋಡಿ, ಎಷ್ಟೊಂದು ಪುಟ್ಟ ಮಕ್ಕಳಿಗೆ ಕೊಡ್ತೀನಿ. ಹಂಗಾದ್ರೆ ಹೆಂಗೆ ಹೇಳ ನೋಡೋಣ. ಜಾಸ್ತಿ ಕಡುಬು ತಿಂತಾರೆ ಅದಕ್ಕೆ. ಓ, ಜಾಸ್ತಿ ಕಡುಬು ತಿಂತಕ್ಕೆ ಹೊಟ್ಟೆ ದೊಡ್ಡದಾಯ್ತಾ? ನೀನು ಪಕ್ಕದ ಹೇಳ ನೋಡೋಣ. ಹೆಂಗೆ ನೀನೇನು ಹೇಳ್ತೀಯಾ? ಏನಕ್ಕೆ ಹೊಟ್ಟೆ ದೊಡ್ಡದು ಯಾಕಿದೆ ಅವನಿಗೆ? ಜಾಸ್ತಿ ಲಡ್ಡು ತಿಂದಿದ್ದಕ್ಕೆ. ನೀನ್ ಲಡ್ಡು ತಿನ್ನೋದೇ ಇಲ್ವಾ? ಹೊಟ್ಟೆ ದೊಡ್ಡದಾಗಿಲ್ಲ, ಜಾಸ್ತಿ ತಿಂದಿಲ್ಲ, ಅದಕ್ಕೆ ದೊಡ್ಡದಾಗಿಲ್ಲ. ಗಣೇಶ ಹತ್ರ ಜಾಸ್ತಿ ತಿಂತಾನೆ. ನೀನು ಏನಕ್ಕೆ? ಗಣೇಶ ಯಾವತ್ತು ಚಕ್ಲಿನೂ ತಿಂತಾನೆ ಜಾಸ್ತಿ. ಎಣ್ಣೆಯಲ್ಲಿ ಕರಿದಿದ್ದ ಪದಾರ್ಥಗಳನ್ನು ತಿಂತಾನೆ, ಅದಕ್ಕೆ ಹೊಟ್ಟೆ ದೊಡ್ಡದಾಗಿದೆ ಅಲ್ವಾ? ನೀನೇನು ಹೇಳ್ತೀಯಾ? ಗಣೇಶ ಜಾಸ್ತಿ ತಿಂದು ದಪ್ಪ ಮಾಡ್ಕೊಂಡಿದ್ದಾನೆ. ಏನ್ ತಿಂತಿದ್ದ ಅಷ್ಟೊಂದು? ಕಡುಬು. ಕಡುಬು ತಿಂದು ಹೊಟ್ಟೆ ದೊಡ್ಡದಾಗಿದೆ. ನೀನೇನ್ ಹೇಳ್ತೀಯಾ? ಯಾಕೆ ಹೊಟ್ಟೆ ದೊಡ್ಡದಿದೆ ಗಣೇಶನ್ಗೆ? ಕಡುಬು ತಿಂತಾನೆ ಅದಕ್ಕ. ಅವ್ನ್ ಸಣ್ಣ ಆಗೋದೇ ಇಲ್ವಾ? ಸಣ್ಣ ಆಗೋದಿಲ್ಲ, ಪರ್ಮನೆಂಟ್. ಹೌದಾ? ಹಂಗೆ? ಯಾಕಂದ್ರೆ ದಿನ ತಿಂತಾ ಇರ್ತಾನೆ, ಅದಕ್ಕೆ. ನಾವೆಲ್ಲ ತಿನ್ನಲ್ವಾ ದಿನ? ತಿಂತೀರಾ, ಬಟ್ ಮೀಡಿಯಂ ಆಗಿ ಲೆವೆಲ್ಗೆ ತಿಂತ. ಅವ್ನು ಜಾಸ್ತಿ ಆಗಿ ತಿಂತಾನೆ. ಗಣೇಶ ಸಣ್ಣಗಾದ್ರೆ ನೋಡಕ್ಕೆ ಚೆನ್ನಾಗಿರಲ್ಲ ಅಲ್ವಾ? ಗಣೇಶ ಅನ್ಸೋದೇ ಇಲ್ಲ, ಅದಕ್ಕೆ. ನೀನ್ ಹೇಳ್ತೀಯಾ? ಕೊಡು ಪುಟ. ಅವ್ನು ಜಾಸ್ತಿ ಎಕ್ಸರ್ಸೈಸ್ ಮಾಡಲ್ಲ, ಅದಕ್ಕೆ ದಪ್ಪಗಿದ್ದಾನೆ. ಕರೆಕ್ಟಾಗಿ ಹೇಳಿದ್ಯಾ ನೋಡಿ ನೀನು. ಅವ್ನು ನಡ್ಕೊಂಡು ಹೋಗ್ತಾನಲ್ಲ, ಅದು ಎಕ್ಸರ್ಸೈಸ್ ಅಲ್ವಾ? ಇತ್ತೀಚೆಗೆ ಡಯಟ್ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ಹೇಳ್ತಿರೋದಲ್ವಾ? ಗಣೇಶ ತುಂಬಾ ಸ್ವೀಟ್ಸ್ ತಿಂತಾನೆ, ಅದ್ರಲ್ಲಿ ಲಡ್ಡು ಮತ್ತೆ ಕಡುಬು ತುಂಬಾ ತಿಂತಾನೆ. ಅವನಿಗೆ ಬೇರೆ ಏನಾದ್ರು ಕೊಡ್ಬೇಕು ನೀವು, ಆಗ ತಿನ್ನಲ್ಲ. ಹಂಗ ತುಂಬಾ ಇಷ್ಟ, ಅದಕ್ಕೆ. ಜಾಸ್ತಿ ಕಡುಬು ಮತ್ತೆ ಲಾಡು ಎಲ್ಲ ಎಣ್ಣೆ ಪದಾರ್ಥ ಜಾಸ್ತಿ ತಿಂತಾನೆ, ಅದು ಕಡುಬು ಮತ್ತೆ ಲಾಡು. ಅದಕ್ಕೆ ಹೊಟ್ಟೆ ದೊಡ್ಡದಿದೆ. ಗಣೇಶನ್ಗೆ ಹೊಟ್ಟೆ ಯಾಕೆ ಅಷ್ಟು ದೊಡ್ಡದಿದೆ ಅಂತ ಹೇಳಿದ್ರಲ್ಲ, ಸರಿ, ಗಣೇಶನ್ಗೆ ಸೊಂಡಿಲು ಇದೆಯಲ್ಲ, ಯಾಕಿದೆ ಸೊಂಡಿಲು? ಯಾರಿಗ್ ಗೊತ್ತಾ? ಸರಿ ಹೇಳಿ. ಗಣೇಶಕ್ಕೆ ಯಾಕೆ ಸೊಂಡೆ ಇರೋದು? ಆನೆ ಮುಖಾನ ತರ್ತಿ ಕೊಟ್ಟಿದ್ದಾರೆ, ಅದಕ್ಕೆ ಸೊಂಡಿಲಿದೆ. ಆನೆಗೆ ಸೊಂಡ್ಲಿತ್ತಲ್ಲ, ಅದಕ್ಕೆ ಗಣೇಶನ್ಗೂ ಸೊಂಡ್ಲಿದೆ. ಗುಡ್, ಕರೆಕ್ಟಾಗಿ ಹೇಳಿ. ಕರೆಕ್ಟಾಗಿ ಬೇರೆ ಯಾರು ಹೇಳ್ತೀರಾ? ಕರೆಕ್ಟ್ ಇದೆಯಾ? ಎಲ್ಲರೂ ಅದೇ ಆನ್ಸರಾ? ಓಕೆ, ಹಾಗಾದ್ರೆ ಗಣೇಶ್ ಏನಾದರೂ ನಿಮ್ಮ ಹತ್ರ ಬಂದರೆ ಅಥವಾ ಗಣೇಶ ಪ್ರತ್ಯಕ್ಷ ಆದರೆ ಏನು ಕೇಳ್ತೀರಾ ನೀವು? ಎಲ್ಲರೂ ವರ ಕೇಳ್ತೀರಾ? ನಮ್ಗೆ ಏನಾದರೂ ಕೊಡು ಅಂತ ಕೇಳ್ತೀರಾ? ಗಣೇಶ ಯಾವತ್ತಾದ್ರೂ ನೀವು ಕೇಳಿದ್ದೆಲ್ಲ ಕೊಟ್ಟಿದ್ದಾನಾ? ಅಷ್ಟೊಂದು ಕೊಟ್ಟಿಲ್ಲ. ಸರಿ, ಹಾಗಾದ್ರೆ ಈಗ ಗಣೇಶ ಬಂದರೆ ನೀವೇನೇನು ಕೇಳ್ತೀರೋ ಕೇಳಬೇಕು. ಸರಿ, ಕಣ್ಣು ಮುಚ್ಕೊಳ್ಳಿ ನೋಡೋಣ. ನೋಡ್ತೀನಿ ಯಾರಾದ್ರೂ ಕಣ್ಣು ಬಿಟ್ಟಿದಾರಾ ಅಂತ. ಎಲ್ಲ ಕಣ್ಣು ಮುಚ್ಕೊಳ್ಳಿ. ಗಣೇಶ ಬರ್ಬೇಕಾ ಬೇಡವಾ? ಕೈ ಮುಕ್ಕೊಂಡು ಕೂತಿರ್ಬೇಕಪ್ಪ. ಗಣೇಶ ಹೊರಟೋಗ್ತಾನೆ ಮತ್ತೆ. ನಾನು ಕಣ್ಣು ಮುಚ್ಕೊಳ್ತೀನಿ.
ಓಪನ್ ಮಾಡಿದ್ರೆ ಗಣೇಶ್ ಹೋಗ್ಬಿಡ್ತಾನೆ. ಗಣೇಶ ಬಂದಿದ್ದಾನ ನೋಡಿ, ಕಣ್ಬಿಡಿ ಬಿಡಿ. ಯಾರಿದು? ಪ್ರತ್ಯಕ್ಷ ಆಗ್ಬಿಟ್ಟಾರೆ ದೇವ್ರು. ಖುಷಿ ಆಯ್ತಾ? ಗಣೇಶ ಹೌದಾ ಅಲ್ವಾ? ದೊಡ್ಡ ಹೊಟ್ಟೆ ಇದೆಯಾ? ಇಲ್ವಾ? ಅಲ್ವಾ? ನೀವು ಹೇಳಿದ್ ಗೊತ್ತಾಯ್ತು ಅವ್ರಿಗೆ. ಗಣೇಶನ್ ಡ್ರೆಸ್ ನೋಡಿ ಹೆಂಗಿದೆ. ಏನೇನಿದೆ ಗಣೇಶನ್ ಡ್ರೆಸ್ ಅಲ್ಲಿ? ಸರ ಇದೆ, ಆಮೇಲೆ ಕಿರೀಟ ಇದೆ, ಮಾಡರ್ನ್ ಗಣೇಶ. ಏನೇನ್ ಬೇಕು ನಾವೆಲ್ಲ ಕೇಳಿಸ್ಕೊಳ್ಳೋಣ ಗಣೇಶನ ಹತ್ರ. ಹಂಗಾದ್ರೆ ಓಕೆ, ಯಾರೇನ್ ಕೇಳ್ತೀರಾ ಮೊದಲನೇದಾಗಿ? ನೀವು ನನಗೆ ದಯವಿಟ್ಟು ನನಗೆ ಸತಿ ಫೇಲ್ ಮಾಡಬೇಡಿ ಎಕ್ಸಾಮ್ ಅಲ್ಲಿ. ಚೆನ್ನಾಗಿ ಓದಿದ್ರೆ ಫೇಲ್ ಮಾತ್ರ ಮಾಡಲ್ಲ. ಗಣೇಶ ನನಗೆ ಒಳ್ಳೆ ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡು. ಗಣೇಶ ನನಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡು. ಕೊಡ್ತೇನಮ್ಮ. ಗಣೇಶ ನನಗೆ ವಿದ್ಯಾ ಬುದ್ಧಿ ಕೊಡು, ಮತ್ತೆ ನಮ್ಮ ಅಮ್ಮ ಅಪ್ಪ ನಂದು ಆರೋಗ್ಯವಂತಾಗಿಡು ಇರ್ತಾರೆ. ಗಣೇಶ ನನಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡು. ನೋಡಿ, ಎಲ್ಲರೂ ವಿದ್ಯಾ ಬುದ್ಧಿ ಕೇಳ್ತಿದ್ದಾರೆ. ನಿಂಗೇನ್ ಬೇಕು? ಗಣೇಶ ನನಗೆ ವಿದ್ಯಾ ಬುದ್ಧಿ ಮತ್ತೆ ನನ್ನನ್ನು ಆಟ ಆಡೋದ್ರಲ್ಲಿ ಮುಂದೆ ಇಡು. ಗಣೇಶ ನನಗೆ ಎಕ್ಸಾಮಲ್ಲಿ ಫೇಲ್ ಮಾಡಬೇಡ. ಗಣೇಶ ನನಗೆ ವಿದ್ಯಾ ಬುದ್ಧಿ ಕೊಡು. ಗಣೇಶ ನನಗೆ ನೀನು ದೊಡ್ಡ ಸಿಂಗರ್ ಮಾಡಿಕೊಡು. ಇಲ್ಲಿ ಎಲ್ಲರೂ ಮುಂದಕ್ಕಿರಬೇಕು ಅಂತ ನನ್ನ ಆಸೆ. ಆಮೇಲೆ ನನ್ನ ಅಪ್ಪ ಅಮ್ಮ ನಾನು ಎಲ್ಲ ನಮ್ಮ ಅಕ್ಕ ಕೂಡ ಆರೋಗ್ಯವಂತಾಗಿರ್ಬೇಕು ಪ್ಲೀಸ್. ಅದೇ ನನ್ನ ವಿಶ್. ಎಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಕೇಳ್ಕೊಂಡ್ರಲ್ಲ ಗಣೇಶನ. ಎಲ್ಲ ವಿದ್ಯಾಬುದ್ಧಿ ಕೇಳಿದ್ರು, ಕಾಸ್ಟ್ಲಿ ಆಗಿರೋದು ಏನೂ ಕೇಳಲಿಲ್ಲ. ಆದರೆ ಅವ್ರಿಗೆ ಗೊತ್ತು ಅದಕ್ಕಿಂತ ಕಾಸ್ಟ್ಲಿ ಆಗಿರೋದು ಈ ಪ್ರಪಂಚದಲ್ಲಿ ಏನೂ ಇಲ್ಲ ವಿದ್ಯಾಬುದ್ಧಿಗಿಂತ ಅಂತ. ವೆರಿ ಗುಡ್ ಮಕ್ಕಳ, ಥ್ಯಾಂಕ್ ಯು. ನೀವೇನು ಕೇಳ್ತೀರಾ ಗುರು? ನಾನು ಏನು ಕೇಳಲಿ, ಗಣೇಶ ಏನು ಕೊಟ್ಟರು ಸರಿನೇ, ಅದನ್ನು ಶಿರಸಾ ವಹಿಸಿ ನಾನು ತಗೊಳ್ತೀನಿ. ಖಂಡಿತ ಖಂಡಿತ. ಗಣೇಶನ್ಗೆ ಏನು ತುಂಬ ಇಷ್ಟ ನಮಗೆಲ್ಲ ಗೊತ್ತಲ್ಲ. ಮೋದಕ ತುಂಬ ಇಷ್ಟ. ಹೌದು. ಮಕ್ಕಳು ಗಣೇಶನ ಬಗ್ಗೆ ಪ್ರೇ ಮಾಡಿದ್ರು, ಅನಂತರ ಗಣೇಶ ಪ್ರತ್ಯಕ್ಷ ಆಗಿದ್ದು ಆಯ್ತು. ಎಲ್ಲರೂ ನಮ್ಗೆ ಏನೇನು ಬೇಕು ವರವನ್ನ ಕೊಡು ಅಂತ ಕೇಳ್ಕೊಂಡ್ರು. ಗಣೇಶ ಅದಕ್ಕೆ ತಥಾಸ್ತು ಹೇಳಿದ್ದು ಆಯ್ತು. ಓಕೆ ಪುಟ್ಟ, ನೀವೆಲ್ಲ ನನ್ನ ಕ್ವಶನ್ ಕೇಳಿದ್ರಲ್ವಾ, ನಾನು ಆನ್ಸರ್ ಮಾಡಿದೆ ಅಲ್ವಾ? ಮತ್ತು ನನಗೋಸ್ಕರ ನೀವೇನಾದರೂ ಮಾಡಬೇಕಲ್ವಾ? ಮಾಡ್ತೀವಿ. ಯಾರು ನನಗೋಸ್ಕರ ಡ್ಯಾನ್ಸ್ ಮಾಡ್ತೀರಾ? ಎಲ್ಲರೂ ಮಾಡ್ತಾರಂತೆ. ಮೊದಲಿಗೆ ನೀವು ಇಬ್ರು ಹೋಗಿ ನಿಮ್ ಡ್ಯಾನ್ಸ್ ನೋಡ್ಬೇಕಂತೆ ಗಣೇಶ. ಈಗ ಮಾಡ್ತೀರಾ? ವಾವ್. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ.
ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ. ಮಕ್ಕಳ ಪರ್ಫಾರ್ಮೆನ್ಸ್ ಇನ್ನೂ ಮುಗ್ದಿಲ್ಲ, ಇನ್ನಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸಣ್ಣ ಬ್ರೇಕ್ನ ನಂತರ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ.